Hello everyone, this is Asif Turgal and you are watching Foundation Tutorials for Commerce, and I request everyone, please do watch my classes, share maximally, subscribe maximum, and don't forget to press the bell icon to know about my upcoming classes and its updates. Thank you. So in the last class we have been discussed the first chapter from the second PUC economics, and that is from microeconomics, the first chapter introduction part, and from that we have discussed what is economy, what are the economic activities, and so on we have discussed in the first chapter. And today we are going to discuss the further concepts, that is organization of economic activities, ಆರ್ಥಿಕ ಚಟುವಟಿಕೆಗಳ ಸಂಘಟನೆ. ಇರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳನ್ನ ಯಾವ ರೀತಿಯಾಗಿ ನಾವು ಅಧ್ಯಯನ ಮಾಡಬಹುದು. ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಟು ಬಿ ಸ್ಟಡೀಡ್ ಅಂಡರ್ ವೇರಿಯಸ್ ಟೈಪ್ಸ್ ಇನ್ ವೇರಿಯಸ್ ಪಾರ್ಟ್ಸ್, ಕ್ಯಾಟಗರೀಸ್ ಅಂತ ಹೇಳ್ತೀವಿ ನಾವು. ವಾಟ್ ಆರ್ ದೋಸ್? ಹಿಯರ್ ದಿ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಮೇನ್ಲಿ ಆರ್ಗನೈಸ್ಡ್ ಇಂಟು 3 categories. 3 ಮುಖ್ಯ ವಿಭಾಗಗಳನ್ನಾಗಿ ಇಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ. ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ, ಇದಕ್ಕೆ ಸೋಷಿಯಲಿಸ್ಟಿಕ್ ಎಕಾನಮಿ, ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರೀತಾರೆ. ದೆನ್ ವಾಟ್ ಡಸ್ actually mean to be centrally planned economy? ಕೇಂದ್ರೀಯ ಆರ್ಥಿಕ ಯೋಜನೆ ಅಂತ ಕರಿತೀವಿ, ಅಥವಾ ಕೇಂದ್ರೀಯ ಅರ್ಥವ್ಯವಸ್ಥೆ ಯೋಜನೆ ಅಂತ ಕರಿತೀವಿ. ಏನಿದು ಹಿಂಗಂದ್ರೆ ಅಂತ ಕೇಳಿದ್ರೆ, ಹಿಯರ್ ದಿ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ಅ ಪರ್ಟಿಕ್ಯುಲರ್ ಕಂಟ್ರಿ ಆರ್ ಅ ರೀಜನ್ ಆರ್ ಟು ಬಿ ಕಂಟ್ರೋಲ್ಡ್ as well as managed by public sector. ಆದರೆ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳ ನಿಯಂತ್ರಣ ಸರ್ಕಾರದ ಅಧೀನದಲ್ಲಿದ್ದರೆ, ಸಾರ್ವಜನಿಕದ ವಲಯದ ಅಧೀನದಲ್ಲಿದ್ದರೆ ಅಂತಹ ಅರ್ಥವ್ಯವಸ್ಥೆಗೆ ಸಮಾಜವಾದಿ ಅರ್ಥವ್ಯವಸ್ಥೆ ಅಥವಾ ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆ ಅಂತ ಕರೀತಾರೆ. ತೇತ್ರಿ ಉದಾಹರಣೆ ಯಾವುವು ಅಂತ ಕೇಳಿದ್ರೆ, ಉದಾಹರಣೆಗೆ ಅಂತ ಕೇಳಿದ್ರೆ ನಾರ್ತ್ ಕೊರಿಯಾ, ಕ್ಯೂಬಾ, ಚೈನಾ ಎಟ್ಸೆಟ್ರಾ. ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ ಅಂದ್ರೆ ಏನ್ರಿ? ಇಲ್ಲಿ ಆರ್ಥಿಕ ಚಟುವಟಿಕೆಗಳ ಒಂದು ನಿಯಂತ್ರಣ ಯಾರ ಕೈಯಲ್ಲಿರ್ತದೆ ಅಂತ ಕೇಳಿದ್ರೆ, ಗೌರ್ಮೆಂಟ್, ಸರ್ಕಾರ ಅಥವಾ ಸಾರ್ವಜನಿಕ ವಲಯದ ಕೈಯಲ್ಲಿರ್ತದೆ. ಅಂತಹ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಂಡಿರ್ತಕ್ಕಂತಹ ದೇಶಕ್ಕೆ, ಪ್ರದೇಶಕ್ಕೆ ಅಥವಾ ಒಂದು ರೀಜನ್ಗೆ ಏನಂತ ಕರಿತೀವಿ ನಾವು ಅಂತ ಕೇಳಿದ್ರೆ ಸೋಷಿಯಲಿಸ್ಟಿಕ್ ಎಕನಾಮಿ, ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಉದಾಹರಣೆಗೆ ನಾರ್ತ್ ಕೊರಿಯಾ, ಉತ್ತರ ಕೊರಿಯಾ, ಕ್ಯೂಬಾ, ಚೈನಾ ಅಂತ ರಾಷ್ಟ್ರಗಳಲ್ಲಿ ನಾವು ಈ ಥರನಾದಂತಹ ಅರ್ಥವ್ಯವಸ್ಥೆ ಕಾಣಬಹುದು. ಇನ್ನು ಎರಡನೇದಾಗಿ ಯಾವುದು? ಮಾರ್ಕೆಟ್ ಎಕಾನಮಿ. ಮಾರ್ಕೆಟ್ ಎಕಾನಮಿ, ಮಾರುಕಟ್ಟೆಯ ಅರ್ಥವ್ಯವಸ್ಥೆ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಕ್ಯಾಪಿಟಲಿಸ್ಟಿಕ್ ಎಕಾನಮಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರೀತಾರೆ. ದೆನ್ ವಾಟ್ ಡಸ್ ಇಟ್ ಮೀನ್? ಇಟ್ ಈಸ್ ದ ಎಕ್ಸ್ಟ್ರೀಮ್ ಅಪೋಸಿಟ್ ಆಫ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ. ಏನು ಅಂತ ಕೇಳಿದ್ರೆ, ಆಸ್ ವಿ ಹ್ಯಾವ್ ಸೆಡ್, ಹಿಯರ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟ್ರೋಲ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಈಸ್ ಅಂಡರ್ public sector. Here the activities of economy is controlled and managed by the private people, private sector. ಆದರೆ ಇಲ್ಲಿ ಆರ್ಥಿಕ ಚಟುವಟಿಕೆಗಳು ಸಾರ್ವಜನಿಕ ವಲಯ ಅಥವಾ ಸರ್ಕಾರದ ಅಧೀನದಲ್ಲಿರ್ತಾವ. ಇಲ್ಲಿ ಬಂದಾಗ, ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಬಂದಾಗ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಬಂದಾಗ ದೇಶದ ಅಥವಾ ಒಂದು ಪ್ರದೇಶದ ಆರ್ಥಿಕ ಚಟುವಟಿಕೆಗಳು
ನಿಯಂತ್ರಣ ಯಾರಿಗೆ, ನಿರ್ವಹಣೆ ಮತ್ತು ನಿಯಂತ್ರಣ ಯಾರ ಕೈಯಲ್ಲಿ ಇರ್ತದ ಅಂತ ಕೇಳಿದರೆ ಖಾಸಗಿ ವಲಯದ ವ್ಯಕ್ತಿಗಳ ಕೈಯಲ್ಲಿ, ಪ್ರೈವೇಟ್ ಸೆಕ್ಟರ್ ಕೈಯಲ್ಲಿ, ಪ್ರೈವೇಟ್ ಸೆಕ್ಟರ್ ಒಂದು ಅಧೀನದಲ್ಲಿ ಇಲ್ಲಿ ಕಂಡು ಬರ್ತದ. ಇಂತಹ ಎಕನಾಮೀಸ್ಗಳಿಗೆ, ಇಂಥ ಒಂದು ಅರ್ಥವ್ಯವಸ್ಥೆಗೆ ಏನಂತ ಕರಿತೀವಿ ನಾವು? ಮಾರ್ಕೆಟ್ ಎಕನಾಮಿ ಅಥವಾ ಬಂಡವಾಳಶಾಹಿ ಎಕನಾಮಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಕ್ಯಾಪಿಟಲಿಸ್ಟಿಕ್ ಎಕನಾಮಿ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ರಿ? ಎಕ್ಸಾಂಪಲ್ ಯಾವುವು ಅಂತ ಕೇಳಿದ್ರೆ USA ಅಂದರೆ ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾ ಆ್ಯಂಡ್ ಸೋ ಆನ್. ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಮುಂತಾದ ದೇಶಗಳಲ್ಲಿ ನಾವು ಈ ಒಂದು ಮಾರ್ಕೆಟ್ ಎಕನಾಮಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಸಮಾಜಶಾಹಿ ಅರ್ಥವ್ಯವಸ್ಥೆ, ಮಾರುಕಟ್ಟೆ ಅರ್ಥವ್ಯವಸ್ಥೆ ನಾವು ಕಾಣ್ತೀವಿ ಅಂತಕ್ಕಂಥ ಅರ್ಥವನ್ನು ಅಲ್ಲಿ ಹೇಳ್ತೇವೆ. ಇನ್ನು ಕೊನೆಯದಾಗಿ ಯಾವುದಪ್ಪ ಅಂತ ಕೇಳಿದ್ರೆ ಮಿಕ್ಸ್ಡ್ ಎಕನಾಮಿ. ಮಿಕ್ಸ್ಡ್ ಎಕನಾಮಿ, ಮಿಶ್ರ ಅರ್ಥವ್ಯವಸ್ಥೆ ಅಂತ ನಾವು ಕರಿತೀವಿ. ಏನ್ರಿ ಮಿಶ್ರ ಅರ್ಥವ್ಯವಸ್ಥೆ ಅಂತ ಕೇಳಿದ್ರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಬೋತ್ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ ಆ್ಯಂಡ್ ಮಾರ್ಕೆಟ್ ಎಕನಾಮಿ. ಇಲ್ಲಿ ಏನಾಗಿರ್ತದೆ ರೀ? ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಟು ಬಿ ಕಂಟ್ರೋಲ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ಬೋತ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್. ಹೌದ್ರಿ? ಇಲ್ಲಿ ಪಬ್ಲಿಕ್ ಸೆಕ್ಟರ್ ಪ್ಲಸ್ ಪ್ರೈವೇಟ್ ಸೆಕ್ಟರ್. ಒಂದು ದೇಶದ ಆರ್ಥಿಕ ಚಟುವಟಿಕೆಗಳು ನಿರ್ವಹಣೆ ಮತ್ತು ನಿಯಂತ್ರಣ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಎರಡೂ ಕೈಯಲ್ಲಿರ್ತದೆ. ಅಂತಹ ಒಂದು ಅರ್ಥವ್ಯವಸ್ಥೆಗೆ ಸಚ್ ಎಕನಾಮಿಕ್ ಆಕ್ಟಿವಿಟಿ, ಸಚ್ ಎಕಾನಮಿ ಈಸ್ ಕನ್ಸಿಡರ್ಡ್ ಟು ಬಿ ಮಿಕ್ಸ್ಡ್ ಎಕಾನಮಿ. ಒನ್ಸ್ ಅಗೇನ್, ಮಿಕ್ಸ್ಡ್ ಎಕಾನಮಿ is that economy or that economic situation where the economic activities are to be controlled as well as managed by both public and private sector. ಸಾರ್ವಜನಿಕ ಮತ್ತು ಖಾಸಗಿ ವಲಯ ಎರಡೂ ಕೈಯಲ್ಲಿ ಇಲ್ಲಿಯ ಆ ಒಂದು ದೇಶದ, ಒಂದು ಪ್ರದೇಶದ ಆರ್ಥಿಕ ಚಟುವಟಿಕೆಗಳನ್ನು ಇಲ್ಲಿ ನಿರ್ವಹಿಸ್ತಾ ಇರ್ತವೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಇರ್ತವೆ. ಎಕ್ಸಾಂಪಲ್ ಯಾವ್ರಿ ಅಂತ ಕೇಳಿದ್ರೆ ಮೊದಲನೇದಾಗಿ ನಮ್ಮ ಭಾರತ ದೇಶ ಈ ಒಂದು ಮಿಕ್ಸ್ಡ್ ಎಕನಾಮಿಯಲ್ಲಿ ಕಂಡು ಬರ್ತದೆ. ನಮ್ಮ ಭಾರತ ದೇಶ, ಆಮೇಲೆ ಶ್ರೀಲಂಕಾ, ಬ್ರಾಜಿಲ್ ಎಕ್ಸೆಟ್ರಾ ಮುಂತಾದ ರಾಷ್ಟ್ರಗಳಲ್ಲಿ ಇವು ಮಿಕ್ಸ್ಡ್ ಎಕನಾಮಿ ನಮಗೆ ಕಂಡು ಬರ್ತದೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಕೊಡ್ತಾರೆ. ಆಯ್ತ್ರಿ? So this is about the organization of economic activities. Now come to the tools or mechanisms. Tools or mechanisms of solving economic problem. ಅರ್ಥವ್ಯವಸ್ಥೆಯ ಸಮಸ್ಯೆಗಳನ್ನು ನೋಡಿದ್ವಿ ನಾವು. ಮುಖ್ಯವಾಗಿ 3 ಪ್ರಕಾರ ಅವು: ಯಾರಿಗಾಗಿ ಉತ್ಪಾದಿಸಬೇಕು, ಏನೇನು ಉತ್ಪಾದಿಸಬೇಕು ಮತ್ತು ಹೇಗೆ ಉತ್ಪಾದಿಸಬೇಕಂತಕ್ಕಂಥ ಒಂದು 3 ಮುಖ್ಯ ಮೂಲ ಒಂದು ಸಮಸ್ಯೆಗಳನ್ನು ನೋಡಿದ್ವಿ. ಆ ಮೂಲ ಸಮಸ್ಯೆಗಳನ್ನು ಯಾವ ಥರನಾಗಿ ನಾವು ಕಂಟ್ರೋಲ್ ಮಾಡಬಹುದು, ಫೇಸ್ ಮಾಡ್ಬೋದು, ಮ್ಯಾನೇಜ್ ಮಾಡಬಹುದು ಅಂತ ಕೇಳಿದ್ರೆ ಇಲ್ಲಿ ಟೂಲ್ಸ್ ಆ್ಯಂಡ್ ಮೆಕ್ಯಾನಿಸಮ್ಸ್ ಆಫ್ ಸಾಲ್ವಿಂಗ್ ಎಕನಾಮಿಕ್ ಪ್ರಾಬ್ಲಮ್ಸ್ ಬರ್ತದೆ. ಉಪಕರಣಗಳಂತ ಬರ್ತಾವೆ. ಯಾವ್ಯಾವು ಅಂತ ಕೇಳಿದ್ರೆ ಮೊದಲನೇಗೆ ಪಾಸಿಟಿವ್ ಎಕನಾಮಿಕ್ಸ್ ಅಂತ ಬರ್ತದೆ. ಪಾಸಿಟಿವ್ ಎಕನಾಮಿಕ್ಸ್, ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಕರಿತೇವೆ. ಆಸ್ ಅ ನೇಮ್ ಸ್ಪೆಸಿಫೈಸ್, ಪಾಸಿಟಿವ್, ವಾಸ್ತವಿಕ, ಏನಾಗಿತ್ತು ಅದಕ್ಕೆ ಪಾಸಿಟಿವ್ ಎಕನಾಮಿಕ್ಸ್ ಅಂತ ಕರೀತಾರೆ. ಇಟ್ ರೆಫರ್ಸ್ ಟು ದಿ ಸ್ಟಡಿ ಆಫ್ ಥಿಂಗ್ಸ್ ಆರ್ ಕಾಸಸ್ ಆರ್ ಸರ್ಕಮ್ಸ್ಟಾನ್ಸಸ್ ಆಸ್ ದೇ ಆರ್ ಹ್ಯಾಪನ್ಡ್ ಇನ್ ದ ಎಕಾನಮಿ. ಪಾಸಿಟಿವ್ ಎಕನಾಮಿಕ್ಸ್ ಅಂದ್ರೆ ಏನ್ರಿ? ಇಟ್ ರೆಫರ್ಸ್ ಟು ದಿ ಸ್ಟಡಿ ಆಫ್ ಥಿಂಗ್ಸ್ ಆರ್ ಕಾಸಸ್ ಆರ್ ಸರ್ಕಮ್ಸ್ಟಾನ್ಸಸ್
ಆಸ್ ದೇ ಆರ್ ಹ್ಯಾಪನ್ಡ್ ಇನ್ ದ ಎಕಾನಮಿ. ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಏನಾಗಿತ್ತು ಮತ್ತು ಏನಾಗಿದೆ ಎಂಬುದರ ಕುರಿತು ಅಧ್ಯಯನ ಮಾಡುವ ಅರ್ಥಶಾಸ್ತ್ರಕ್ಕೆ ವಾಸ್ತವಿಕ ಅರ್ಥಶಾಸ್ತ್ರ, ಪಾಸಿಟಿವ್ ಎಕನಾಮಿಕ್ಸ್ ಅಂತ ಕರೀತಾರೆ. ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಒಂದು ನಿರ್ದಿಷ್ಟ ಸಮಯಕ್ಕೆ ಏನಾಗಿತ್ತು ಮತ್ತು ಏನಾಗಿದೆ ಎಂಬುದರ ಕುರಿತು ಅಧ್ಯಯನ ಮಾಡುವ ಒಂದು ಶಾಸ್ತ್ರಕ್ಕೆ ಏನಂತ ಕರಿತೀವಿ? ಪಾಸಿಟಿವ್ ಎಕನಾಮಿಕ್ಸ್ ಅಂತ ಕರಿತೀವಿ. ಓಕೆ, ಇಟ್ ಡೀಲ್ಸ್ ವಿತ್ which kind of problems are faced by economy and how it can be solved. It analyzes the cause and effect relationship. ಇದು ಎದಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಕೇಳಿದ್ರೆ, ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ವರ್ಷದಲ್ಲಿ ಯಾವ ಸಮಯಕ್ಕೆ ಯಾವ ಥರನಾದಂತಹ ಸಮಸ್ಯೆಗಳು ಹುಟ್ಕೊಂಡಿದ್ವು ಅನ್ನೋದನ್ನು ಕುಲಂಕುಷವಾಗಿ ಅರ್ಥೈಸಿ ಕೊಡ್ತದೆ. ಮತ್ತು ಅದಕ್ಕೆ ಕಾರಣ ಏನು, ಕಾಸಸ್ಗಳನ್ನು ಸಹ ಇದು ಹುಡುಕೊಡ್ತದೆ. ಅದೇನು ಪ್ರಾಬ್ಲಮ್ ಆಗಿತ್ತು, ಇನ್ಫ್ಲೇಷನ್ ಆಗಿತ್ತು, ಡಿಫ್ಲೇಷನ್ ಆಗಿತ್ತು, ಏನಾಗಿತ್ತು, ವಾಟ್ ಎವರ್ ಇಟ್ ಮೈಟ್ ಬಿ ಅನ್ನೋದನ್ನು ಹೇಳುವುದು, ಆ್ಯಸ್ ಇಟ್ ಈಸ್, ಆ್ಯಸ್ ಥಿಂಗ್ಸ್ ಆ್ಯಸ್ ಇಟ್ ಈಸ್ ಹೇಳೋದನ್ನು ಪಾಸಿಟಿವ್ ಎಕನಾಮಿಕ್ಸ್ ಮಾಡ್ತದೆ. ಹೇಳೋದ್ರ ಜೊತೆಗೆ ಕಾರಣ ಏನಾಗಿತ್ತು ಅನ್ನೋದು ಸಹ ಇಲ್ಲಿ ತಿಳಿಸ್ಕೊಡ್ತದೆ. ಇದರಿಂದ ನೀವೇನು ಮಾಡ್ಬೋದು? ರೆಮಿಡೀಸ್ಗಳ ಕಾರಣ ಗೊತ್ತಾಯಿತು ಅಂತ ಕೇಳಿದರೆ ಅದಕ್ಕೆ ಉಪಾಯ ಏನು ಅನ್ನೋದನ್ನು ಆಟೋಮೆಟಿಕ್ಲಿ ನೀವು ಹುಡುಕೊಳ್ಬಹುದು ಅಂತಕ್ಕಂಥ ಒಂದು ಅಧ್ಯಯನವನ್ನು ನಾವಿಲ್ಲಿ ಪಾಸಿಟಿವ್ ಎಕನಾಮಿಕ್ಸ್ನಲ್ಲಿ ಮಾಡ್ತೀವಿ. ಇದರಿಂದ ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಯಾವ ಥರದ ಸಮಸ್ಯೆಗಳು ಇದ್ದಾವೆ ಮತ್ತು ಕಾರಣಗಳೇನು ತಿಳಿಸ್ಕೊಡ್ತಕ್ಕಂಥ ಪಾಸಿಟಿವ್ ಎಕನಾಮಿಕ್ಸ್ ಮಾಡ್ತದೆ. ಆ್ಯಂಡ್ ನಾವು ಕಮ್ ಟು ದಿ ಸೆಕೆಂಡ್ ಒನ್, ಅದು ನಾರ್ಮೇಟಿವ್ ಎಕನಾಮಿಕ್ಸ್. ನಾರ್ಮೇಟಿವ್ ಎಕನಾಮಿಕ್ಸ್, ಮಾದರಿ ಅರ್ಥಶಾಸ್ತ್ರ. ಮಾದರಿ ಅರ್ಥಶಾಸ್ತ್ರ ಇದೇನು ಹೇಳ್ತದೆ ಅಂತ ಕೇಳಿದರೆ, ಇಟ್ ಅನಾಲಿಸಿಸ್ ಆ್ಯಂಡ್ ಸ್ಟಡೀಸ್ ವಾಟ್ ಔಟ್ ಟು ಬಿ, ವಾಟ್ ಔಟ್ ಟು ಬಿ, ವಾಟ್ ಔಟ್ ಟು ಬಿ. ನಾರ್ಮೇಟಿವ್ ಎಕನಾಮಿಕ್ಸ್ ಏನು ಹೇಳ್ತದ್ರಿ ಇಲ್ಲಿ ಅಂತ ಕೇಳಿದ್ರೆ, ಏನಾಗಬೇಕಿತ್ತು, ಪಾಸಿಟಿವ್ ಒಳಗೆ ಏನಾಗಿದೆ ಹೇಗಾಗಿದೆ ಅನ್ನೋದು ಹೇಳ್ಕೊಡ್ತದೆ. ಅಂಡರ್ ಅದು ಪಾಸಿಟಿವ್ ಎಕನಾಮಿಕ್ಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್, ವೈ ಇಟ್ ಈಸ್ ಹ್ಯಾಪನ್ಡ್ ಹೇಳ್ಕೊಡ್ತದೆ. ಇನ್ ನಾರ್ಮೇಟಿವ್ ಎಕನಾಮಿಕ್ಸ್ ವಾಟ್ ಇಟ್ ಶುಡ್ ಹ್ಯಾಪನ್, ಏನಾಗಬೇಕಿತ್ತು, ವಾಟ್ ಔಟ್ ಟು ಬಿ ಅಂತ ಹೇಳ್ತೀವಿ ನಾವು ಅನ್ನೋದನ್ನು ತಿಳಿಸಿಕೊಡ್ತದೆ. ಇಟ್ ಈಸ್ ಕನ್ಸರ್ನ್ಡ್ ವಿತ್ ಹೌ ದ ಬೇಸಿಕ್ ಎಕನಾಮಿಕ್ ಫಂಕ್ಷನ್ಸ್ ಶುಡ್ ಬಿ ಪರ್ಫಾರ್ಮ್ಡ್. ಇದೇನು ಹೇಳ್ತದೆ ಅಂತ ಕೇಳಿದರೆ, ಮೂಲ ಆರ್ಥಿಕ ಚಟುವಟಿಕೆಗಳು ಯಾವ ರೀತಿ ರನ್ ಆಗಬೇಕು, ಇಲ್ಲಿ ಸಮಸ್ಯೆ ಏನು ಕಾರಣ ಏನು ಹೇಳ್ಕೊಡ್ತು, ಇದು ಏನಾಗಬೇಕಿತ್ತು ಅನ್ನೋದನ್ನು ತಿಳಿಸ್ಕೊಡ್ತದೆ. ಹೆಂಗೆ ಅಂತ ಕೇಳಿದ್ರೆ, ಆರ್ಥಿಕ ಚಟುವಟಿಕೆಗಳು ಯಾವ ರೀತಿ ರನ್ ಆಗಬೇಕು, ಫಂಕ್ಷನಿಂಗ್ ಮಾಡಬೇಕು, ಕಾರ್ಯನಿರ್ವಹಿಸಬೇಕು. ಯಾಕೆ ಅಂತ ಕೇಳಿದರೆ, ಟು ಸಾಲ್ವ್ ದಿ ಎಕನಾಮಿಕ್ ಪ್ರಾಬ್ಲಮ್. ಓಕೆ, ಇಟ್ ಡಿಸ್ಕ್ರೈಬ್ಸ್ ವಾಟ್ ಈಸ್ ಗುಡ್ ಆರ್ ಬ್ಯಾಡ್, what is should be done, what should not be done, what is right and what is wrong. ಇದು ಏನು ಹೇಳ್ಕೊಡ್ತದೆ ಅಂತ ಕೇಳಿದ್ರೆ, ಯಾವುದು ಸರಿ ಯಾವುದು ತಪ್ಪು, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತಕ್ಕಂಥ ಅರ್ಥವನ್ನು ನಾರ್ಮೇಟಿವ್ ಎಕನಾಮಿಕ್ಸ್ ಹೇಳಿಕೊಡ್ತದೆ. ಮಾದರಿ ಅರ್ಥಶಾಸ್ತ್ರ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತದೆ ಅಂತ ಅರ್ಥವನ್ನು ಹೇಳ್ತಾರೆ. ನೆಕ್ಸ್ಟ್ ಕಂಪ್ನಿ ಯಾವುದು? ಥರ್ಡ್ ಒನ್, ಮೈಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ನಾವು ಕರಿತೀವಿ. ಮೈಕ್ರೋ ಎಕನಾಮಿಕ್ಸ್ ಏನ್ರಿ ಮೈಕ್ರೋ ಎಕನಾಮಿಕ್ಸ್ ಅಂದರೆ, ಆಸ್ ಅ ನೇಮ್ ಸ್ಪೆಸಿಫೈಸ್, ಮೈಕ್ರೋ. ಓಕೆ, ಇಟ್ ಡೀಲ್ಸ್ ವಿತ್ ದ ಅನಾಲಿಸಿಸ್ ಆಫ್ ಸ್ಮಾಲ್ ಯೂನಿಟ್ಸ್ ಆಫ್ ದಿ ಎಕಾನಮಿ. ಒಂದು ಅರ್ಥವ್ಯವಸ್ಥೆಯಲ್ಲಿನ ಒಂದು ಬಿಡಿಭಾಗವನ್ನು ತಗೊಂಡು ಅದರ ಕುಲಂಕುಷವಾದಂತಹ ಒಂದು ಅಧ್ಯಯನವನ್ನು ಈ ಒಂದು ಮೈಕ್ರೋ ಎಕನಾಮಿಕ್ಸ್ನಲ್ಲಿ ನಾವು ಸ್ಟಡಿ ಮಾಡ್ತೀವಿ. Microeconomics refers to the study of an individual concept such as individual consumer price, wages, market and so on. ಇಲ್ಲಿ ಏನು ಮಾಡ್ತದ್ರಿ ಮೈಕ್ರೋ ಎಕನಾಮಿಕ್ಸ್ ಏನು ಮಾಡ್ಕೊಡ್ತದೆ ನಮಗಿಲ್ಲಿ?
ಅಗಾಧವಾದ ಸಮಸ್ಯೆ ಹುಟ್ಕೊಂಡಿದ್ದ ತಕ್ಷಣ ಇಷ್ಟು ಸಮಸ್ಯೆಗಳನ್ನು ಒಮ್ಮೆ ನಾವು ಸಾಲ್ವ್ ಮಾಡ್ತೀವಿ ಅಂದರೆ ಕಷ್ಟಕರ ಸಾಧ್ಯ. ಸೊ ಅದಕ್ಕೇನು ಮೈಕ್ರೋ ಎಕನಾಮಿಕ್ಸ್ ನಮ್ಗೆ ಯಾವ ರೀತಿ ಹೆಲ್ಪ್ ಮಾಡಿಕೊಡ್ತದ, ಸಹಾಯ ಮಾಡಿಕೊಡ್ತದ ಅಂತ ಬಂದಾಗ ಅದು ಸಮಸ್ಯೆ ಒಂದು ಬಿಡಿಭಾಗವನ್ನು ತೊಗೊಳ್ತದೆ, ಬದಲು ಅನುಭವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಂಶವನ್ನು ತೊಗೊಳ್ತದ, ಅದ್ರ ಬಗ್ಗೆ ಡೀಪ್ ಒಂದು ಸ್ಟಡಿಯನ್ನು ಕೊಡ್ತದ, ಅದ್ರ ಜೊತೆಗೆ ಕಾರಣ ಏನು, ಅದಕ್ಕೆ ಸೊಲ್ಯೂಷನ್ಸ್ ಏನು ಕೊಡ್ತದೆ. ತದನಂತರ ಪ್ರೈಸ್, ಸರಕಿನ ಪ್ರೈಸ್ ಯಾಕೆ ಜಾಸ್ತಿ ಆಗ್ಲಿಕ್ಕತ್ತಾವ, ಯಾಕೆ ಕಡಿಮೆ ಆಗ್ಲಿಕ್ಕತ್ತಾವ ಅಂತಕ್ಕಂಥ ಒಂದು ಡೀಪ್ ಸ್ಟಡಿಯನ್ನು, ಡಿಟೇಲ್ ಸ್ಟಡಿಯನ್ನು, ಅಧ್ಯಯನವನ್ನು, ಸಂಪೂರ್ಣ ಅಧ್ಯಯನವನ್ನು ಮಾಡಿಕೊಡ್ತದೆ. ವೇಜಸ್, ಹೌದಾ, ಕೂಲಿ ಎಷ್ಟು ಕೊಡಕತ್ತಾರ, ಎಷ್ಟು ಕೊಡ್ಲಿಕ್ಕತ್ತಿಲ್ಲ, ಯಾಕೆ ಅಷ್ಟು ಕಡಿಮೆ, ಯಾಕೆ ಜಾಸ್ತಿ, ಅದು ಹೇಳ್ಕೊಡ್ತದೆ. ಮಾರುಕಟ್ಟೆ ಸಮಸ್ಯೆಗಳಿದಾವ, ಮಾರುಕಟ್ಟೆ ಯಾವ ರೀತಿ ರನ್ ಆಗ್ಲಿಕ್ಕತ್ತಾವ ಅಂತಕ್ಕಂಥ ಒಂದು ವಿಷಯವನ್ನು ಸಹ, ಮುಂತಾದ ವಿಷಯಗಳನ್ನು ಸಹ ಇಲ್ಲಿ ಈ ಒಂದು ಮೈಕ್ರೋ ಎಕನಾಮಿಕ್ಸ್ ನಮ್ಗೆ ಒಂದೊಂದು ಬಿಡಿಭಾಗಗಳನ್ನಾಗಿ, ಸಣ್ಣ ಸಣ್ಣ ಒಂದು ಯೂನಿಟ್ಗಳಾಗಿ, ವಿಭಾಗಗಳನ್ನಾಗಿ ನಮ್ಗೆ ಅಧ್ಯಯನ ಮಾಡಿ ಕೊಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತದೆ. ಇನ್ನು ಕೊನೆಯದಾಗಿ ಮೆಕ್ಯಾನಿಸಮ್ ಯಾವುದು ಅಂತ ಕೇಳಿದ್ರೆ ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಆ್ಯಂಡ್ ಮ್ಯಾಕ್ರೋ. ಮ್ಯಾಕ್ರೋ ಅಂದರೆ ವಿಶಾಲಾತ್ಮಕ ಅಥವಾ ಸಮಗ್ರ ಅರ್ಥಶಾಸ್ತ್ರ ಅಂತ ನಾವು ಕರಿತೀವಿ. ಆಸ್ ಅ ನೇಮ್ ಸ್ಪೆಸಿಫೈಸ್, ಸಮಗ್ರ, ವಿಶಾಲಾತ್ಮಕ. ಇಟ್ಸ್ ಅ ಸ್ಟಡಿ ಆಫ್ ಎಕಾನಮಿ ಆಸ್ ಅ ಹೋಲ್. ಇದೇನು ಮಾಡ್ತದೆ ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ದೇಶದ ಒಂದು ಪ್ರದೇಶದ ಸಂಬಂಧಪಟ್ಟಿರ್ತಕ್ಕಂತಹ ಅಥವಾ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀವು ಯಾವುದನ್ನು ಸ್ಟಡಿ ಮಾಡಲಿಕ್ಕಂತ ಬಯಸ್ತೀರೋ ಪರಿಪೂರ್ಣವಾದಂತಹ ಕುಲಂಕುಷವಾದಂತಹ ಒಂದು ಅಧ್ಯಯನವನ್ನು ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸಚ್ ಆಸ್ ಟೋಟಲ್ ನಂಬರ್ ಆಫ್ ಎಂಪ್ಲಾಯ್ಮೆಂಟ್, unemployment, production, sales, demand, supply, and so on. Here macroeconomics gives an aggregate value or the total value of the economic activities such as employment, unemployment, production, sales, demand, supply, profit, loss, whatever it might be. Here it gives the overall study of an economic activity. So these are the four important and the major tools of the mechanisms of solving the problems of an economy anta ಹೇಳ್ತಾರೆ. Okay, and lastly come to the production possibility frontier. ಉತ್ಪಾದನಾ ಸಾಧ್ಯತೆಗಳ ಗಡಿ. ಯಾದಕ್ಕೆ ಹೇಳ್ತಾರೆ, ಏನಂತಾರ, what does it mean ಅಂತ ಕೇಳಿದ್ರೆ, it means that an economy can produce various combinations of the two goods with its limited resources and technology. ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಒಂದು ಅರ್ಥವ್ಯವಸ್ಥೆಯಲ್ಲಿ ಸಿಗ್ತಕ್ಕಂತಹ ಸಂಪನ್ಮೂಲಗಳನ್ನು ಮತ್ತು ತಂತ್ರಜ್ಞಾನವನ್ನು ಸದ್ಬಳಕೆ ಮಾಡಿಕೊಂಡು ವಿವಿಧ ಸಂಯೋಜನೆಯ ಎರಡು ಸರಕುಗಳನ್ನು ಉತ್ಪಾದಿಸುವುದು. ವಿವಿಧ ಸಂಯೋಜನೆ ಪಾಸಿಬಿಲಿಟೀಸ್, ವಿವಿಧ ಸಂಯೋಜನೆ ಎರಡು ಸರಕುಗಳನ್ನು ಉತ್ಪಾದನೆ ಮಾಡುವುದು. ಹಿಯರ್ ವಿ ಹ್ಯಾವ್ ಟೇಕನ್ ದ ಎಕ್ಸಾಂಪಲ್ ಆಫ್ ಕಾರ್ನ್ ಆ್ಯಂಡ್ ಕಾಟನ್. ಓಕೆ, ಕಾರ್ನ್ ಆ್ಯಂಡ್ ಕಾಟನ್. It might be paddy, it might be cotton, it might be jowar, it might be wheat, it might be corn, whatever it might be. But you need to produce two combinations, various combinations of two goods. ವಿವಿಧ ಸಂಯೋಜನೆಗಳಿಂದ ಎರಡು ಪ್ರಕಾರದ ಸರಕು ಮತ್ತು ಸೇವೆಗಳನ್ನು ನೀವು ಉತ್ಪಾದನೆ ಮಾಡಬೇಕು. ಹೆಂಗೆ ಅಂತ ಕೇಳಿದ್ರೆ, ಆ ಒಂದು ಅರ್ಥವ್ಯವಸ್ಥೆಯಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನ ಸದ್ಬಳಕೆ ಮಾಡಿಕೊಂಡು ನೀವು ಉತ್ಪಾದನೆ ಮಾಡಬೇಕು. ಇಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿ. ಸೇ ಫಾರ್ ಎಕ್ಸಾಂಪಲ್, ಲಿಮಿಟೆಡ್ ರಿಸೋರ್ಸಸ್ ನಾವು ಏನು ತೊಗೊಳ್ಳೋಣ, ರಿಸೋರ್ಸ್ನ 1 acre ಆಫ್ ಲ್ಯಾಂಡ್ ತೊಗೊಳ್ಳೋಣ. 1 acre ಆಫ್ ಲ್ಯಾಂಡ್, 1 acre ಲ್ಯಾಂಡ್ ಲಿಮಿಟೆಡ್ ರಿಸೋರ್ಸಸ್ ಇಂದ. ಈ ಒಂದು ಲಿಮಿಟೆಡ್ ರಿಸೋರ್ಸನ್ನು ಬಳಸ್ಕೊಂಡು ಏನು ಮಾಡಬೇಕು, ಕಾರ್ನ್ ಆ್ಯಂಡ್ ಕಾಟನ್ ಎರಡಿದಾವ, ಎರಡೂ ಬೆಳಿಬೋದು ಅಥವಾ ಎರಡರಲ್ಲಿ ಒಂದನ್ನು ಬೆಳಿಬೋದು. ಅದು ಅಲ್ಟಿಮೇಟ್ಲಿ ನಿಮ್ಗೆ ಏನು ಬರಬೇಕಿಲ್ಲ,
ಏನು 1000 or 10,000 profit. 10,000 profits. It is the ultimate reward. Okay. So by using limited resource, that is 1 acre of land, you need to produce maximum profit. That maximum profit is 10,000 rupees. Okay, 10,000 rupees in barabeku. So with the help of various combinations, you need to produce corn and cotton, or corn or cotton, ಎರಡು ಅಥವಾ ಎರಡರಲ್ಲಿ ಒಂದು. ಅಲ್ಟಿಮೇಟ್ಲಿ ಪ್ರಾಫಿಟ್ ಎಷ್ಟು ಬಂದಿರಬೇಕು? 10,000 ಬಂದಿರಬೇಕು. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, 10,000 ಸಿಗಬೇಕು. ಹಿಯರ್ ಕಮ್ ಟು ಫಸ್ಟ್ ಪಾಸಿಬಿಲಿಟಿ. ಮೊದಲನೇ ಒಂದು ಸಂಯೋಜನೆಯಲ್ಲಿ ಬಂದಾಗ ಕಾರ್ನ್ 0 ಅದ, ಗೋವಿನ ಜೋಳ ಏನು ಮಾಡಿದ್ದಾರೆ ಇಲ್ಲಿ, ಗೊಂಜಾಳ ಅಂತ ಕರಿತೀವಿ, 0 ಪ್ರೊಡಕ್ಷನ್ ಅದ, ಅವ ಗೊಂಜಾಳ ಹಾಕಿಲ್ಲ, 1 ಎಕರೆ ಫುಲ್ ಕಾಟನ್ನ ಪ್ರೊಡ್ಯೂಸ್ ಮಾಡ್ಯಾನ. ಕಾಟನ್ ಪ್ರೊಡ್ಯೂಸ್ ಮಾಡಿದ ಅವಂಗ 10,000 ಪ್ರಾಫಿಟ್ ಬಂತು. ಓಕೆ, ಈಸ್ ಸ್ಯಾಟಿಸ್ಫೈಡ್. ಯಾಕೆ ಅವ 1 ಎಕರ್ ಲ್ಯಾಂಡ್ ಬಿಟ್ಟು ಹೋಗಿಲ್ಲ. he never ever left that 1 acre of land. Within that limited resources, within that 1 acre of land, he has produced 10 quintal. ಕ್ವಿಂಟಲ್ ಅಂತ ತಿಳ್ಕೊರೋದು, ಕ್ವಿಂಟಲ್ ಒಳಗೆ ನೋಡಿದ್ದು 10 ಕ್ವಿಂಟಲ್ ಅವರು 10 ಬ್ಯಾಗ್ಸ್ ಅಂತ ತಗೋರು, 10 ಬ್ಯಾಗ್ಸ್ ಅನ್ನು. ಓಕೆ, 10 ಬ್ಯಾಗ್ಸ್ ಆಫ್ ಕಾಟನ್ ಪ್ರೊಡ್ಯೂಸ್ ಮಾಡ. ಕಾರ್ನ್ 0 ಐತಿ, 10 ಬ್ಯಾಗ್ಸ್ ಕಾಟನ್ ಪ್ರೊಡ್ಯೂಸ್ ಮಾಡೋಣ, ಅವ್ನಿಗೆ ಎಷ್ಟು 10,000 ಸಿಕ್ಕೈತಿ. ಈಸ್ ಸ್ಯಾಟಿಸ್ಫೈಡ್. ವಿತ್ ಹೆಲ್ಪ್ ಆಫ್ ಲಿಮಿಟೆಡ್ ರಿಸೋರ್ಸಸ್ he has satisfied maximum. Maximally he had satisfied. Okay, now come to the second possibility. ಎರಡನೇ ಸಂಯೋಜನೆ ಬಂದಾಗ 1 ಬ್ಯಾಗ್ ಕಾರ್ನ್ ಪ್ರೊಡ್ಯೂಸ್ ಮಾಡೋಣ, 9 ಬ್ಯಾಗ್ ಏನು ಮಾಡೋಣವ ಕಾಟನ್ನ ಪ್ರೊಡ್ಯೂಸ್ ಮಾಡೋಣ. ಅಲ್ಟಿಮೇಟ್ಲಿ ಅವಂಗೆ ಸಿಕ್ಕಿದ್ದಷ್ಟು, ಅಗೇನ್ he received 10,000 ಪ್ರಾಫಿಟ್. ಅಂದ್ರೇನು? once again he used that only 1 acre of land and produced both the commodities. What are those? 1 bag of or 1 quintal of corn and 9 bag or 9 quintal of cotton. But by selling them, ultimately he received 10,000 rupees. 10,000 ರೂಪಾಯಿ ನಮ್ಗೆ ಪ್ರಾಫಿಟ್ ಬಂದೈತಿ, ಕಡಿಮೆ ಬಂದಿಲ್ಲ. ಮೊದಲೇ ಹೇಳಿವಿ ನಾವು, ಲಿಮಿಟೆಡ್ ರಿಸೋರ್ಸ್ದಿಂದ ಹೆಚ್ಚಿನ ಒಂದು ಸ್ಯಾಟಿಸ್ಫ್ಯಾಕ್ಷನ್, ತುಷ್ಟಿಗುಣವನ್ನು ಪಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಹೇಳ್ಕೊಡ್ತದೆ ನಮಗೆ. ಥರ್ಡ್ ಪಾಸಿಬಿಲಿಟಿ ಬಂದಾಗ 2 ಬ್ಯಾಗ್ ಅವ್ರ 2 ಕ್ವಿಂಟಲ್ ಅಷ್ಟು ಕಾರ್ನ್ ಪ್ರೊಡ್ಯೂಸ್ ಮಾಡೋಣ, 7 ಬ್ಯಾಗ್ನಷ್ಟು ಅಥವಾ 7 ಕ್ವಿಂಟಲ್ ಅಷ್ಟು ಏನು ಮಾಡಿದ ನಾವು ಕಾಟನ್ನ ಪ್ರೊಡ್ಯೂಸ್ ಮಾಡೋಣ. ಅದು ಹೆಂಗೆ? ಅಗೇನ್ 1 acre ಆಫ್ ಲ್ಯಾಂಡ್, 10,000 rupees ಅವಂಗೆ ಬಂದೈತಿ ಪ್ರಾಫಿಟ್. ಓಕೆ, ಸಿಮಿಲರ್ಲಿ ಇಲ್ಲಿ 3 ಬ್ಯಾಗ್ಸ್ ಪ್ರೊಡ್ಯೂಸ್ ಮಾಡ್ತಾನೆ, ಇಲ್ಲಿ 4 ಬ್ಯಾಗ್ಸ್. ಲಾಸ್ಟ್ ಕಾಂಬಿನೇಷನ್ ಬಂದಾಗ, ಅಲ್ಟಿಮೇಟ್ ಕಾಂಬಿನೇಷನ್ ಅಂತ ಬಂದಾಗ, ಇಲ್ಲಿ 4 ಬ್ಯಾಗ್ನಷ್ಟು ಅಥವಾ 4 ಕ್ವಿಂಟಲ್ ಆಫ್ ಕಾರ್ನ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್ ಬೈ ದ ಪರ್ಟಿಕ್ಯುಲರ್ ಫಾರ್ಮರ್, ಬಟ್ ಕಾಟನ್ ಈಸ್ 0. ಕಾಟನ್ ಪ್ರೊಡ್ಯೂಸ್ ಮಾಡಿಲ್ಲ. ಬಟ್ ಏನು ಮಾಡೋಣ, ಸೀಸನ್ ವೈಸ್ ಹೋದಾಗ ಸೀಸನ್ಗೆ ಕಾರ್ನ್ ಸೀಸನ್ ಬಂದತ್ತೆ, ಹಿಂಗಾಗಿ ಏನು ಮಾಡೋಣ, ಕಾರ್ನ್ ಹೆಚ್ಚಿಗೆ ಬೆಳೆದ್ಬಿಟ್ಟಾನ. ಈ ಕಾರ್ನ್ 4 ಕ್ವಿಂಟಲ್ ಅಷ್ಟೇ ಬೆಳೆದ್ರು ಸಹ ಇದು ನಾವು 1 acre ಆಫ್ ಲ್ಯಾಂಡ್ ಒಳಗೆ ಬೆಳೆದಾನ. ಈ 4 ಕ್ವಿಂಟಲ್ ಮಾರಿದಾಗೂ ಸಹ ಅವ್ನಿಗೆ ಎಷ್ಟು ಬಂದೈತಿ? 10,000 ಪ್ರಾಫಿಟ್ ಬಂದೈತಿ. ಅಲ್ಟಿಮೇಟ್ಲಿ ಏನು, ಮಿನಿಮೈಸ್ ದಿ ಪ್ರಾಪರ್ ಯುಟಿಲೈಸ್ ದಿ ರಿಸೋರ್ಸಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ದಿ ಪ್ರಾಫಿಟ್ ಅಂತಕ್ಕಂಥ ಅರ್ಥವನ್ನು ಈ ಒಂದು ಇಲ್ಲಿ ಟೇಬಲ್ ಹೇಳ್ತಾರೆ. ಅದೇ ಟೇಬಲ್ನ ಇಲ್ಲಿ ಒಂದು ಡಯಾಗ್ರಾಮೆಟಿಕಲಿ ಡ್ರಾ ಮಾಡಿದಾಗ OX ಆಕ್ಸಿಸ್ನಲ್ಲಿ ಕಾರ್ನ್ ಗೋವಿನ ಜೋಳ ಕಂಡು ಬರ್ತದೆ, OY ಆಕ್ಸಿಸ್ನಲ್ಲಿ ಕಾಟನ್ ಕಂಡು ಬರ್ತದೆ. ಹೌದಾ? ಅದು ಕಾರ್ನ್ 0 ಇದ್ದಾಗ 10ರಷ್ಟು ಏನು ಕಾಟನ್ನ ಬೆಳೆದಿರ್ತಾನೆ. ಆಮೇಲೆ ಎಷ್ಟು 1ರಷ್ಟು ಕಾರ್ನ್ ಬಂದಾಗ 9ರಷ್ಟು ಕಾಟನ್ ಬೆಳೆದಿರ್ತಾನೆ. ಅದೇ ರೀತಿ ಮುಂದೆ 2ರಷ್ಟು ಕಾರ್ನ್ ಬೆಳೆದಾಗ ಇಲ್ಲಿ 7ರಷ್ಟು ಕಾಟನ್ ಬೆಳೆದಿರ್ತಾನೆ, ಹತ್ತಿಯನ್ನು ಬೆಳೆದಿರ್ತಾನೆ. ಅದೇ ರೀತಿ ಮುಂದಿನ ಸಂಯೋಜನೆಗಳು ಸಹ 3ರಷ್ಟು ಕಾರ್ನ್ ಇದ್ದಾಗ 4ರಷ್ಟು ಕಾಟನ್ ಇರ್ತದೆ. ಕೊನೆಯದಾಗಿ 4ರಷ್ಟು 4 ಕ್ವಿಂಟಲ್ನಷ್ಟು ಏನು ಮಾಡ್ತಾನೆ, ಕಾರ್ನೇ ಬೆಳಿತಾನೆ. ಬಟ್ ಏನು, ಈ ಒಂದು ಕಾಟನ್ ಅನ್ನೋದು 0 ಆಗಿರ್ತದೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಡಯಾಗ್ರಾಮೆಟಿಕಲಿ ಇಲ್ಲಿ ತಿಳಿಸಿ ಕೊಡ್ತಾರೆ. ಸೊ ಅಲ್ಟಿಮೇಟ್ಲಿ ಏನರೇ ಈ ಒಂದು ಉತ್ಪಾದನಾ ಸಾಧ್ಯತಾ ಗಡಿ ಅಂತೇನು, ಇಟ್ಸ್ ಇನ್ ಆನ್ ಎಕಾನಮಿ
It can produce a various combinations of the two goods with the help of limited resources and limited technology ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಕೊಡ್ತಾರೆ. ಇರ್ತಕ್ಕಂಥ ಸಂಪನ್ಮೂಲಗಳ ಸದ್ಬಳಕೆ ಮಾಡಿಕೊಂಡು ತಂತ್ರಜ್ಞಾನದ ಸದ್ಬಳಕೆಯನ್ನು ಮಾಡಿಕೊಂಡು ಹೆಚ್ಚಿನ ಪ್ರಮಾಣದ ಒಂದು ಉತ್ಪಾದನೆಯನ್ನು ಪ್ರಾಫಿಟನ್ನು ಲಾಭವನ್ನು ಗಳಿಸ್ತಕ್ಕಂಥ ಆ್ಯಕ್ಟಿವಿಟೀಸ್ಗಳು ಮಾಡ್ಬೋದು. ಅದು ಹೇಗೆ ಅಂತ ಕೇಳಿದ್ರೆ ವಿವಿಧ ಸಂಯೋಜನೆಗಳ ಜೊತೆಗೆ 2 ವಿಭಿನ್ನ ಪ್ರಕಾರದ ಸರಕುಗಳ ಉತ್ಪಾದನೆ ಅಂತಕ್ಕಂಥ ಅರ್ಥವನ್ನು ಕೊಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಫಸ್ಟ್ ಚಾಪ್ಟರ್ ಫ್ರಾಮ್ ಮೈಕ್ರೋ ಎಕನಾಮಿಕ್ಸ್ ಆಫ್ ಸೆಕೆಂಡ್ PUC. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಡೌಟ್ಸ್ಗಳಿದ್ರು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಮುಂದಿನ ಕ್ಲಾಸ್ನಲ್ಲಿ ನಾವು 2ನೇ ಚಾಪ್ಟರ್ ಕನ್ಸ್ಯೂಮರ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಬರುತ್ತೆ, ಅದನ್ನ ಸ್ಟಾರ್ಟ್ ಮಾಡೋಣ. ಸೊ ಅಲ್ಲಿವರೆಗೂ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ವಿಷಯ ಇದ್ದರೂ ಏನೇ ಒಂದು ಡೌಟ್ಸ್ಗಳಿದ್ರು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಆಯಿತಾ. ಮಗದೊಮ್ಮೆ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಚಾನಲ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಚಾಪ್ಟರ್ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.